ಸ್ಪೋರ್ಟ್ಸ್ ಮೇಲ್ ಇದು ಕನ್ನಡಿಗರ ಕ್ರೀಡಾಂಗಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕೆರೆ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾವಿವತ್ತು ಕೋಟಾ ಸಮೀಪದ ಮಣೂರಿನ ಕಂಬಳಗದ್ದೆ ಹತ್ತಿರದ ಉಪ್ಪಿನ ಜಡ್ಡು ಎನ್ನುವಂಥ ಒಂದು ಸಣ್ಣ ಪ್ರದೇಶದಲ್ಲಿದ್ದೀವಿ. ಇದು ಒಂದು ಹೊಂಡ ಪ್ರದೇಶವಾಗಿತ್ತು ಅಂತ ಹೇಳಿದರೆ ಇಲ್ಲಿನ ಕೊಜೆ ಮಣ್ಣನ್ನು, ಜೇಡಿ ಮಣ್ಣನ್ನು ಬೇರೆ ಬೇರೆ ಕೆಲಸಗಳಿಗೆ ತೆಗೆದುಕೊಂಡೋಗಿ ಈ ಪ್ರದೇಶ ತುಂಬ ಹೊಂಡದಿಂದ ಕೂಡಿತ್ತು. ಆದರೆ ಒಬ್ಬರು ಕ್ರಿಕೆಟ್ ಪ್ರೇಮಿ ದಿನಕರ ಪೂಜಾರಿ ಎನ್ನುವರು 1500 ಲಾರಿಯಷ್ಟು ಮಣ್ಣನ್ನು ಇಲ್ಲಿ ತುಂಬಿಸಿ ಈ ಊರಿನ ಮಕ್ಕಳಿಗೆ ಕ್ರಿಕೆಟ್ ಆಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕ್ರೀಡಾ ಜಗತ್ತಿನಲ್ಲಿ ಇಂಥ ವಿಶೇಷವಾದಂಥ ವ್ಯಕ್ತಿಗಳು ಸಿಗುವುದು ನಮಗೆ ಬಹಳ ಅಪೂರ್ವ. ಬನ್ನಿ ಆ ಸಾಧಕನೊಂದಿಗೆ ನಾವು ಮಾತನಾಡೋಣ. ಸ್ನೇಹಿತರೆ ನಮಸ್ಕಾರ, ನಾನು ಸೋಮಶೇಖರ್ ಪಡುಕೆರೆ. ನನ್ನ ಜೊತೆಗೆ ದಿನಕರ ಪೂಜಾರಿ ಅವರು ಇದ್ದಾರೆ. ಈ ಮಣೂರು ಕಂಬಳಗದ್ದೆ ಸಮೀಪದ ಉಪ್ನೀರ್ಜೆಡ್ ಪ್ರದೇಶವನ್ನು 1500ರಷ್ಟು ಜಾಸ್ತಿ ಲೋಡನ್ನು ಮರಳನ್ನು ಹಾಕಿ ಅದನ್ನು ಲೆವೆಲ್ ಮಾಡಿ ಅದೊಂದು ಕ್ರೀಡಾಂಗಣವನ್ನಾಗಿ ರೂಪಿಸಿದ ವ್ಯಕ್ತಿ ದಿನಕರ್ ಪೂಜಾರಿ ಅವರು ನಮ್ಮನ್ನು ಇದ್ದಾರೆ. ಸರ್ ನಮಸ್ತೆ. ಸರ್, ಈ ಒಂದು ಐಡಿಯಾ, ಈ ಒಂದು ಯೋಚನೆ ನಿಮಗೆ ಹೇಗೆ ಬಂತು ಸರ್? ಇದು ಸುಮಾರು 2018ರಲ್ಲಿ ಮೊದಲಿಂದ ನಾನು 2018ರಲ್ಲಿ ಒಂದು ಆಲೋಚನೆ ಹೊಳೈತಿ ನಮಗೆ. ಆಗ ಏನಾಗುತ್ತೆ, ನಮ್ಗೆ ಇಲ್ಲಿ ಆಡ್ಲಿಕ್ಕೆ ಮೈದಾನ ಇಲ್ಲ, ಮತ್ತು ನಮ್ಮ ಊರಿನ ಜನರಿಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಆಗಲಿ ಇದಕ್ಕೆ ಎಲ್ಲದಕ್ಕೂ ಒಂದು ಅನುಕೂಲ ಆಗ್ತದೆ ಅನ್ನೋ ಬಗ್ಗೆ ಆಲೋಚನೆ ಮಾಡಿ ನಾವು ಇದರದ್ದು ಒಂದು ಮಣ್ಣು ತುಂಬಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಊರಿನವರು ಸಪೋರ್ಟ್ ಮಾಡಿದ್ದಾರೆ, ಅಂದ್ರೆ ಆರ್ಥಿಕವಾಗಿ ಅಲ್ಲ, ಅಂದ್ರೆ ನಾವು ಏನು ಮಾಡಿದ್ರು ಯಾಕೆ ಅಂತ ಹೇಳುವ ಬಗ್ಗೆ, ಶ್ರಮದ ಬಗ್ಗೆ ನಮ್ಮ ತಂದೆ ಕೂಡ ಅಬ್ಜೆಕ್ಷನ್ ಏನು ಹಾಕ್ಲಿಲ್ಲ. ತಂದೆ ಕೂಡ ಪ್ರಾಮಾಣಿಕರಾಗಿ ಬದುಕಿದ್ರು. ಹಾಗಾಗಿ ಅವ್ರ ಮಗ ಅನ್ನೋ ಒಂದು ಕ್ರೆಡಿಟ್ ಇತ್ತು ನಮ್ಗೆ. ಅದರಲ್ಲಿ ತಂದೆ ಹೆಸರು ಕುಷ್ಟ ಪೂಜಾರಿ. ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಂದ್ರೆ ಅವ್ರ ಮಗ ಅಂತ ಹೇಳೋ ಬಗ್ಗೆ ನಮ್ಮ ಬಗ್ಗೆ ಏನು ಜನ ಒಂದು ಒಳ್ಳೆ ಕೆಲಸವೇ ಮಾಡ್ತಾರ ಅಂತ ಹೇಳೋ ಬಗ್ಗೆ ಒಂದು ಭಾವನೆ ಇಟ್ಕೊಂಡು ನಮ್ಗೊಂದು ಸಪೋರ್ಟ್ ಮಾಡಿದ್ರು. ಯಾರದ್ದು ನಮ್ಗೇನು ಅಪೋಸಿಟ್ ಏನು ಇದು ಮಾಡಲಿಲ್ಲ. ಮತ್ತೆ ಆರ್ಥಿಕವಾಗಿ ಸಹಾಯ ಮಾಡುವಂತ ವ್ಯವಸ್ಥೆ ಪಾಪ ಯಾರ ಹತ್ರ ಇಲ್ಲ, ಕಷ್ಟದಲ್ಲಿದ್ದಾರೆ. ಅಂದ್ರೆ ಏನಂತಂದ್ರೆ ಎಲ್ಲ ಬಡವರು. ಸರ್, ಇದು ಎಷ್ಟು ಹೇಗಿದೆ ಪರಿಸ್ಥಿತಿ, ಹೇಗಿತ್ತು ಇಲ್ಲಿ ಮೊದಲು? ಇದು ತುಂಬಾ ಹೊಂಡದ ಜಾಗ. ಅಂದ್ರೆ ಇದರಲ್ಲಿ ಮನೆ ಕಟ್ಟೋರು ಈ ಗ್ರಾಮದಲ್ಲಿ ಕನಿಷ್ಠ ಒಂದು 80-100 ಮನೆ ಉಂಟು. ಅವರೆಲ್ಲ ಮಣ್ಣು ತಗೊಂಡೋಗಿ ಫೌಂಡೇಶನ್ಗೆ ಮಣ್ಣು ಇಲ್ಲಿಂದ ತಗೊಂಡು ಹೋಗ್ತಿದ್ರು. ಹೊಂಡ ಆಗಿತ್ತು, ಹೊಂಡ ಆಗಿ ಅಲ್ಲಲ್ಲಿ ಹೊಂಡ, ಇಲ್ಲಿ ಘನ ಮಣ್ಣು ಬರ್ತದೆ, ಅಲ್ಲಿ ಮಣ್ಣು ತಗೊಂಡೋಗಿ ಇವರು ಮನೆ ಕಟ್ಟಲಿಕ್ಕೆ ಮಾಡ್ತಿದ್ರು. ಅಲ್ಲಿ ತುಂಬಾ ಪರಿಸ್ಥಿತಿ ಕಷ್ಟ ಇತ್ತು ಇಲ್ಲಿ. ಆಮೇಲೆ ನೀವೇನ್ ಮಾಡಿದ್ರಿ? ಎಷ್ಟು ಖರ್ಚಾಗಿರ್ಬೋದು ಇದಕ್ಕೆ? ಎಷ್ಟು ಲೋಡ್ ಮಣ್ಣು ಹಾಕಿದ್ರಿ? ಸಾಧಾರಣ 1500ದಿಂದ 1600 ಲೋಡ್ ಹತ್ರ ಮಣ್ಣು ಹೋಗಿರ್ಬೋದು. ಅಂದ್ರೆ ಹಾಕೊಳ್ತಾ ಬಂದ ಸರಿ 2018ರಲ್ಲಿ ಸ್ಟಾರ್ಟ್ ಮಾಡಿ 25ರವರೆಗೂ ಮಾಡ್ತಾನೆ ಇದ್ದೆ ಒಂದೇ ಲೆಕ್ಕ. ಹಿಂದೆ ನಮ್ಮ ಇದು MLA ಒಂದು 5 ಲಕ್ಷ ನೆರವು ಕೊಟ್ಟಿದ್ರು. ಅದರಲ್ಲಿ ನಮ್ಗೆ 2,86,000 ರಾಯಲ್ಟಿ ಕಟ್ಟಾಗಿ ಸಿಕ್ಕಿದೆ. ಸಿಕ್ಕಿದೆ. ಇವಾಗ ಮತ್ತೆ ಅವರು ನೆಕ್ಸ್ಟ್ ಸ್ವಲ್ಪ ಅಮೌಂಟ್ ಇಟ್ಟು ಕೊಡ್ತೇನೆ ಹೇಳಿದ್ರು, ನಿವೃತ್ತಿ ಆದ್ರು. ಮತ್ತೆ ಗೌರ್ಮೆಂಟ್ ಅಲ್ಲಿ ಫಂಡ್ ಬರ್ತಾ ಇಲ್ಲ. ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಪರಿಸ್ಥಿತಿ ದಿನ ನೋಡ್ತಾ ಇದ್ದೇವಲ್ಲ ನಾವು, ಹಾಗಾಗಿ ಇದರಲ್ಲಿ ಏನು ಕೇಳುವಂತ ವಿಚಾರಕ್ಕೆ ಹೋಗ್ಲಿಲ್ಲ. ಕೊಡುಗೆಯವ್ರ ಹತ್ರ ಆಗ್ಲಿ ಏನಾದ್ರ ಬಗ್ಗೆ. ಈಗ ನೀವು ಊರಿಗೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಲ್ಪಟ್ಟೆ. ನೀವು ಉಚಿತವಾಗಿ ಆಂಬುಲೆನ್ಸ್ ಡ್ರೈವಿಂಗ್ ಕೂಡ ಮಾಡ್ತೀರಿ ರೋಗಿಗಳ ಅನಾರೋಗ್ಯ ಆದಾಗ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಆ ಭಾಗದ ಜನರಿಗೆ, ಇದು ಉಪ್ಪು ನೀರು, ಈ ಕಡೆ ಉಪ್ಪು ನೀರು ತಾನೆ? ಈ ಕಡೆ ಉಪ್ಪು ನೀರು, ಆ ಕಡೆ ಸಿಹಿ ನೀರು. ಅದೇನ್ ಮಾಡಿದ್ರಿ ಹೇಳಿ? ಸಿಹಿ ನೀರು ಅಂತ ಹೇಳಿದ್ರೆ, ಸಾಧಾರಣ ನಾನು ಒಂದು ದೀಪಾವಳಿ ಅಮಾವಾಸ್ಯೆ ಕಳೆದ ಮೇಲೆ ಇಲ್ಲಿ ಕಟ್ಟಾಕ್ತೇನೆ. ಅಂದ್ರೆ ಸಾಧಾರಣ ನಾನು 2012ರಲ್ಲಿ ಒಂದು ಹಳೆ JCB ತಕೊಂಡು ಒಂದು ಜೀವನಕ್ಕೋಸ್ಕರ ಇದು ಮಾಡ್ತಿದ್ದೆ. ಒಂದು 2-3 ಲಾರಿ ಇಟ್ಕೊಂಡು, ಹಳೆ ಲಾರಿ ಇಟ್ಕೊಂಡು ಅದ್ಕೊಳ್ತೆ. ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇದು ಇಲ್ಲಿ ಕಟ್ ಹಾಕ್ತೇನೆ. ಕಟ್ ಹಾಕಿದಾಗ ಇಲ್ಲಿ ಉಪ್ಪಿನ ಜಡ್ಡಿಂದ ಹಿಡಿದು ತೋಟದ ಬೆಟ್ಟ ಅಂತ ಬರ್ತದೆ, ಹೆಗ್ಗೂರು ಬೆಟ್ಟ ಅಂತ ಬರ್ತದೆ, ಆಚೆ ನಿಮ್ಮ ಕೋಟೇಶ್ವರ ಹಿಂಭಾಗದವರೆಗೂ ಚೆಪ್ಪ ನೀರು ಬರ್ತದೆ ಇಲ್ಲಿ ಜನರಿಗೆ. ಒಂದು 10-12 ವರ್ಷದಿಂದ ಕೃಷಿಗೋ ಅಂದ್ರೆ ಬಾವಿ ನೀರೆಲ್ಲ ಉಪ್ಪಾಗುದಿಲ್ಲ, ಇಲ್ಲ ಅಡ್ಡ ಹಾಕೋದ್ರಿಂದ ಅಲ್ಲಿ ಹೊಳೆ ತೋಟ ಸೈಡ್ ಅಲ್ಲಿರುವಂತ ನೀರು ಕೂಡ ಚೆಪ್ಪೆ ನೀರಾಗಿ. ಅವ್ರಿಗೆ ಇದೆಲ್ಲ ಗೊತ್ತಿದೆ? ನನಗೆ ಅದ್ರ ಬಗ್ಗೆ ಅಂದ್ರೆ
ಅವರಿಗೆ ಕಂಟಿನ್ಯೂಸ್ ಉಪ್ಪು ನೀರು ಬರ್ತಾ ಇದ್ದವ್ರಿಗೆ ಇದಕ್ಕಿದಂತ ಚಪ್ ನೀರು ಬರ್ತಿತ್ತಲ್ಲ, ಅಂದ್ರೆ ಕೆಲವೊಬ್ಬೊಬ್ರು ನಮ್ಗೆ ತುಂಬಾ ಉಪಕಾರ ಆಯ್ತು ಅಂತ ಹೇಳಿ ಹೇಳುವಂತದಿತ್ತು. ನಮ್ಗೆ ನಮ್ಮಲ್ಲಿ ಹೆಗ್ಗೂರ್ ಬೆಟ್ಟ ಆನಂದಣ್ಣ ಅಂತಿದ್ದಾರೆ, ಅವರು ಪಂಚಾಯತ್ ಅಧ್ಯಕ್ಷರಾಗಿದ್ರು, ಕುಂಬಾಶಿ ಪಂಚಾಯತ್. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅಂದ್ರೆ ನಿಮ್ಮಿಂದ ಒಂದು ಉಪಕಾರ ಆಯ್ತು ಮರ, ಪ್ರತಿ ವರ್ಷ ಹೇಳ್ತಾರೆ ನನ್ಗೆ ಸಿಕ್ಕಿ. ಅಂದ್ರೆ ಹೌದಾ ಮರ ಆಯ್ತು, ಅಂದ್ರೆ ಖುಷಿ ಆಯ್ತು, ನೀವಾದ್ರೂ ಒಂದು ಹೇಳ್ರಿ ಅಲ್ಲ ಅಂತ ಹೇಳಿ ಅಂತ ಸ್ಮರಣೆ ಇದೆ. ಅವ್ರು ಇನ್ನೊಬ್ಬರ ರಿಕ್ಷಾದವರು, ಅವರು ಎಂತ ಹೆಸರು, ಅವ್ರದ್ದು ಅಳಿಯಾರು ಒಬ್ರು ಇದ್ದಾರೆ, ಅವರು ಕೂಡ ಹೇಳ್ತಾರೆ. ಅಂದ್ರೆ ಹಿಂಗೆ ಸಣ್ಣ ಪುಟ್ಟ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ತುಂಬಾ ಉಪಕಾರ ಆಯ್ತು ಮರ, ಒಂದು ಚಪ್ಪೆ ಉಪ್ಪು ನೀರು ಬಂದವಳಿ ಮಾತ್ರ ಗೊತ್ತಾಗ್ತದೆ ಬಂದಿದೆ ಅಂತ. ಸರಿ ಸರಿ, ಈಗ ಇದನ್ನ ಮುಂದೆ ಏನ್ ಮಾಡ್ತೀರಿ ಅಂತ? ಮುಂದೆ ಅಂದ್ರೆ ಇರುವಷ್ಟು ದಿವಸ ನಾವು ಆಡುವ ಅಂತ ಹೇಳುವ ಆಲೋಚನೆ ಇತ್ತು, ಆಡಿಸುವ, ಮಕ್ಕಳಿಗೆ ಆಡಿಸುವ. ಮತ್ತೆ ನಮ್ಮ ಇದರಲ್ಲಿ KL ರಾಹುಲ್ ಅಂತೆ 4 KL ರಾಹುಲ್ ಸರ್ ಇದಾರಲ್ಲ, ಆ ತರನೇ ಒಂದ್ 4 ಜನ ನಮ್ಮ ಜಿಲ್ಲೆಯಿಂದ ಹೋಗ್ಬೇಕಂತ ಹೇಳೋ ಬಗ್ಗೆ ನಮ್ಗೆ ಆಸೆ ಇದೆ. ಅದಕ್ಕೋಸ್ಕರ ಲೆದರ್ ಬೋಲ್ ಇದೆ ಪಿಚ್ ಮಾಡಿ ನಾವು ಸೆಟ್ ಮಾಡಿದ್ದು. ಅಂದ್ರೆ ಏನಂತಂದ್ರೆ ಮುಂದೆ ಬಹುಶಃ ದೂರದೃಷ್ಟಿ ಇಟ್ಟಾಗ ನಮ್ಮ ಬ್ಯಾಟ್ ದೇಶದ ಮಟ್ಟದಲ್ಲಿ ಬೀಸ್ಬೇಕನ್ನೋದು ನಮ್ಗೊಂದು ಆಸೆ. ಅದಕ್ಕೆ ಮಕ್ಕಳೆಲ್ಲ ಆಸಕ್ತಿ ತೋರಿಸ್ತಾ ಇದ್ದಾರೆ ಸರ್. ಈಗ ಸಾಧಾರಣ ನಿಮ್ಗೆ ಮೊನ್ನೆ ಚಕ್ರವರ್ತಿ ಅವರದ್ದು ಒಂದು 2-3 ಮ್ಯಾಚ್ ಆಯ್ತು. 12 ತಾರೀಕು ಉದ್ಘಾಟನೆ ಆಗಿತ್ತು. ಒಂದ್ 2-3 ಮ್ಯಾಚ್ ಚಕ್ರವರ್ತಿ ಅವ್ರದ್ದು ಆಯ್ತು. ಮತ್ತೆ ಬ್ರಹ್ಮ ಅವರ ಕಟ್ಪಾಡಿ ಬಾಕದವ್ರದ್ದೆಲ್ಲ ಮ್ಯಾಚ್ ಆಯ್ತು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಗೆ ಏನಂದ್ರೆ ಏನೋ ಸಾಧಿಸಿದೀವಿ, ಅದರಲ್ಲಿ ಒಂದು ಖುಷಿ ಇದೆ. ಏನಂದ್ರೆ ಜನರನ್ನ ಏನೋ 4 ಜನಕ್ಕೆ ಉಪಕಾರ ಆಗ್ತಾ ಇದೆ. ಇವಾಗ ನಾಳೆ ಬಂದು ಈಗ ಈ ಹೊಂಡ ಬಿದ್ದಾಗ ಯಾರು ಮಾತಾಡ್ಲಿಲ್ಲ, ಇಷ್ಟು ಚಂದ ಮಾಡಿದಿರಿ. ನಾಳೆ ಬಂದು ಪಂಚಾಯತಿ ಅವರು ಇದ್ರಲ್ಲಿ ಏನೋ ನಮ್ಗೆ ಸ್ಮಶಾನ ಕೊಡ್ಬೇಕು ಅಥವಾ ಇನ್ನೊಂದು ಕೊಡ್ಬೇಕು, ಮತ್ತೊಂದು ಕೊಡ್ಬೇಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಹೇಗಿರ್ತದೆ? ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ಅದು ಅಂದ್ರೆ ಅದ್ರ ಬಗ್ಗೆ ನಾವು ಯಾವ್ದು ಕಾನೂನಾತ್ಮಕವಾಗಿ ಏನು ಬೇಕು ಪ್ರಯತ್ನ ಮಾಡೋದೆ. ಮತ್ತೆ ಅದನ್ನ ದಾಟಿ ಹೋದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ನಮ್ದಲ್ಲ ಭೂಮಿ, ಗೌರ್ಮೆಂಟ್ ಸಂಬಂಧಪಟ್ಟದ್ದು. ಡೆವಲಪ್ ಮಾಡಿದ್ ಮಾತ್ರ ನಾವು ಅದರದ್ದು ಲಾಭ ಪಡೆಯುವಂತ ಆಸೆ ನಮ್ಗಿಲ್ಲ. ಬಿಟ್ಟೇನಂದ್ರೆ ನಮ್ಗೆ ಏನಂತಂದ್ರೆ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಆ ರೀತಿ ಅಲ್ಲ. ಇಲ್ಲಿ ಈ ಪರಿಸರದಲ್ಲಿ ಮಕ್ಕಳು ಅಕಾಡೆಮಿಗೆ ಸೇರ್ಕೊಳ್ತಾರೆ, ಏನಾದ್ರು ಆ ತರ ಆಕ್ಟಿವಿಟೀಸ್ ಇದೆಯಾ ಸರ್? ಇದೆ. ಅಂದ್ರೆ ಒಂದು 10 ಜನಕ್ಕೆ ಫ್ರೀ ತರಬೇತಿ ಮಾತಾಡಿದ್ದೇವೆ. 1 ವರ್ಷ ಫ್ರೀ ತರಬೇತಿ 10 ಜನರಿಗೆ ನಮ್ಮ ವತಿಯಿಂದ. ಅಂದ್ರೆ ತಂದೆ ತಾಯಿ ಹತ್ರ ಮಾತಾಡಿ, ಮೊನ್ನೆ ಪೂನಾದಲ್ಲಿ ಒಂದು ಅಪ್ಸೆಟ್ ಆಯ್ತು. ಮತ್ತೆ ಲೆದರ್ ಬೋಲ್ ಬಿದ್ದು ಸೆಂಟ್ರಿಗೆ ಬಿದ್ದು ಸ್ವಲ್ಪ ಸಮಸ್ಯೆ ಆಯ್ತು. ಅದರಲ್ಲಿ ಏನ್ ಗೊತ್ತುಂಟು, ಅದನ್ನ ಸ್ಪಷ್ಟವಾಗಿ ಮುದ್ದ ಜನ ಗೊತ್ತಿಲ್ಲ, ಗ್ರಾಮೀಣ ಪ್ರದೇಶದ ಜನ ಆ ವಿಚಾರನ ಪ್ರಸ್ತಾಪ ಮಾಡಿ ಅವ್ರ ತಂದೆ ತಾಯಿನ ಮಾತಾಡಿ ಅದ್ರ ಬಗ್ಗೆ ಏನಂತ ಹೇಳೋ ಬಗ್ಗೆ ಒಂದು ಸಮಾಲೋಚನೆ ಮಾಡಿ ಅವರದ್ದು ಇದು ಒಂದು ಮಿಲಿಟರಿ ಕಳಿಸಿದಷ್ಟೇ ಕಷ್ಟ ಉಂಟು ಈ ಸಣ್ಣ ಮಕ್ಕಳನ್ನ ಲೆದರ್ ಬಾಲ್ ಮ್ಯಾಚಿಗೆ ಕಳಿಸೋದು. ನನ್ನ ಥಿಯರಿ ಪ್ರಕಾರ ಅದಕ್ಕೇನಂದ್ರೆ ಅದ್ರ ಬಗ್ಗೆ ಅವ್ರದ್ದು ಏನು ಒಪಿನಿಯನ್ ನೋಡಿ ಅದ್ರ ಬಗ್ಗೆ ಮುಂದೆ ಕ್ರಮ ತಗೊಳ್ಳುವ ಅಂತೇಳಿ ಈ ಗ್ರಾಮದ 10 ಮಕ್ಕಳಿಗೆ ಫ್ರೀ ತರಬೇತಿ 1 ವರ್ಷ. ಓಕೆ. ನಿಮ್ಮ ಆಂಬುಲೆನ್ಸ್ ಸರ್ವಿಸ್ ಬಗ್ಗೆ, ತೆಕ್ಕಟ್ಟ ಫ್ರೆಂಡ್ಸ್ ಇದು ನಡೆಸ್ತಿರುವಂತ ಆಂಬುಲೆನ್ಸ್ ಸರ್ವಿಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ತೆಕ್ಕಟ್ಟ ಫ್ರೆಂಡ್ಸ್ ಆಂಬುಲೆನ್ಸ್ ಅಂದ್ರೆ ಪ್ರಕಾಶ್ ಶೆಟ್ಟಿ ಅವರು ಸಾಧಾರಣ ಒಂದು 2012ರಲ್ಲಿ ಹುಟ್ಟಿ ಹಾಕಿದ್ರು. ಅದರಲ್ಲಿ ತುಂಬ ಜನರಿಗೆ ಲಾಭ ಆಗಿದೆ. ನಮ್ಮಲ್ಲಿ ತುಂಬ ಜನ ಅಂದರೆ ನಮ್ಮ ಸ್ನೇಹಿತರಿದ್ರು, ಎಲ್ಲ ಆಂಬುಲೆನ್ಸಲ್ಲಿ ಕೂತ್ಕೊಳ್ತಾರೆ ಡ್ರೈವಿಂಗಲ್ಲಿ. ಅಂದರೆ ಜನರಿಗೆಲ್ಲ ಸೇವೆ ಅಂದರೆ ಒಳ್ಳೆ ಇದು ಅಂದರೆ ರೆಸ್ಪಾನ್ಸ್ ಅಂದರೆ ಕಷ್ಟದಲ್ಲಿದ್ದವರಿಗೆಲ್ಲ ಒಂದು ಓಡೋದು ಹೆಚ್ಚೋದೆಲ್ಲ ತುಂಬ ಪ್ರಯತ್ನ ಮಾಡ್ತಾರೆ. ರವಿ ಶೆಟ್ಟಿ ಆಗ್ಬೋದು ಈಗ ಅಧ್ಯಕ್ಷರು, ಮತ್ತೊಂದು 300 ಜನ ಸದಸ್ಯರಿದ್ದಾರೆ ಅದರಲ್ಲಿ. ತುಂಬ ಅವರಿಗೂ ಕೂಡ ಯಾರಾದರೂ ಒಂದು ನೆರವಿಗೆ ಬರಬೇಕು ಅಂದರೆ ಆಂಬುಲೆನ್ಸ್ ರಿಪೇರಿಗೆ ಇಟ್ಟಿದ್ದಾರೆ. ಅಂದರೆ ಒಳ್ಳೆ ಒಂದು ಕಾನ್ಸೆಪ್ಟ್ ಸರ್ ಅದು. ಯಾಕಂತ ಹೇಳಿದ್ರೆ ಮಸ್ತ್ ಒದ್ಕೊಳ್ತಾರೆ. ಅಂದರೆ ಏನಂತಂದ್ರೆ ನಾವು ಎಷ್ಟೋ ದಿವಸ ಸಮಾಜಕ್ಕೋಸ್ಕರ ತುಂಬ ಒದ್ಕೊಳ್ತಾರೆ. ಮತ್ತೆ ಏನಂದ್ರೆ ಎಷ್ಟೋ ದಿವಸ ಯಾರಿಲ್ಲದಾಗ ನಮಗೆ ಫೋನ್ ಬರುತ್ತೆ. ಫೋನ್ ಬಂದ್ರೆ ನಾವು ಊಟ ಬಿಟ್ಟು ಎಷ್ಟೋ ದಿವಸ ಓಡಿದ್ದುಂಟು. ನಿಸ್ವಾರ್ಥ ಪ್ರೀತಿ, ಅವರದ್ದೊಂದು ನಿಸ್ವಾರ್ಥ ಪ್ರೀತಿ, ಅದರೊಟ್ಟಿಗೆ ನಮ್ದೊಂದು ಸೇವೆ. ಅವರೆಲ್ಲ ಈ ಅಕಾಡೆಮಿಗೆ ಯಾವ ತರದಲ್ಲಿ ಪ್ರೋತ್ಸಾಹ ಬಂದಿದ್ದಾರೆ ಸರ್. ದೀಪ ಬೆಳಗ್ಸಿದ ಪ್ರಕಾಶ್ ಶೆಟ್ಟಿ ಇಲ್ಲಿ ಅಂದ್ರೆ ಬಂದಿದ್ದಾರೆ, ಬಂದು ವಿಸಿಟ್ ಮಾಡಿದ್ದಾರೆ. ರವಿ ಶೆಟ್ಟಿ ಆಗ್ಬೋದು, ಪ್ರಕಾಶ್ ಶೆಟ್ಟಿ ಆಗ್ಬೋದು. ರವಿ ಶೆಟ್ರು ಈಗ ಅಧ್ಯಕ್ಷರ ರವಿ ಶೆಟ್ರು ಅವರು ಎಕ್ಸ್ ಆರ್ಮಿ ಕೂಡ 18 ವರ್ಷ ಸೇವೆ ಸಲ್ಲಿಸಿದ್ರು ಭಾರತ ಸೇನೆಯಲ್ಲಿ. ಒಳ್ಳೆ ಜನ, ಒಂದು ಸ್ಟ್ರೈಟ್ ಫಾರ್ವರ್ಡ್ ಜನ, ಬೆಸ್ಟ್ ಜನ. ಅಂದ್ರೆ ಅದರಲ್ಲಿ 2 ಮಾತಿಲ್ಲ. ಅಂದ್ರೆ ಅವ್ರ ಕುಟುಂಬ ಒಂದ್ ಸೈಡ್ ನಿಲ್ಲುವಂತ ಕುಟುಂಬ. ಯಾವ ವಿಷಯಕ್ಕೂ ನಾವು ಇದ್ದೇವೆ ಅಂದ್ರೆ ಇದ್ದೇವೆ, ಅನ್ಯಾಯಕ್ಕೆ ಸಪೋರ್ಟ್ ಮಾಡುವಂತ ವಿಷಯ ಇಲ್ಲ. ಒಂದು ಸಿಸ್ಟಮೆಟಿಕ್ ಹೋಗುವವರಿಗೆ ಯಾವಾಗಲೂ ಶಿಸ್ತಿನ ಬದುಕಿಗೆ ಎಲ್ರಿಗೂ ಒಂದು ಸಹಾಯವಾಗಿ ನಿಲ್ಲುವಂತ ಒಂದು ಮನೋಭಾವನೆ. ಸರಿ, ಅಕಾಡೆಮಿಯಲ್ಲಿ ಕೆಲವೊಂದು ಈಗ ಇದಕ್ಕೆ ಗ್ರೌಂಡಿಗೆ ಸಂಬಂಧಪಟ್ಟಂತೆ ಕೆಲವು ಬೇಸಿಕ್ ನೀಡ್ಸ್, ಮೂಲಭೂತ ಸೌಕರ್ಯ ಒಂದು ಸಣ್ಣ ಬೇಕಾಗ್ತದೆ. ಅದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ ಸರ್? ಈಗ ಏನ್ ಗೊತ್ತುಂಟ ಸರ್, ಅಂದ್ರೆ ತುಂಬಾ ಒಂದು ಬಿಸಿಲು
ಅದಕ್ಕೇನಾದ್ರೂ ಇದು ಮಾಡ್ತೀರಾ? ಬಿಸಿಲು ಅಂತ ಹೇಳಿದ್ರೆ ನೆಕ್ಸ್ಟ್ ಚಪ್ರ ಹಾಕೋದು ಏನಾದ್ರು ಮಾಡು ಅಂತ ಹೇಳುವ ಬಗ್ಗೆ ಪ್ರಯತ್ನ ಉಂಟು. ಅಂದ್ರೆ ಒಂದೊಂದಾಗಿ ಗಿಡ ನೆಡುವಂತದ್ದು ಅದೆಲ್ಲ ಮಾಡ್ಬೇಕಂತ ಉಂಟು. ಅದೇನಾದ್ರು ಎಕ್ಸ್ಟೆನ್ಷನ್ ಮಾಡ್ತೀರಾ ಸರ್ ಆ ಕಡೆ ಸ್ವಲ್ಪ? ಮಾಡುವಂತಿತ್ತು, ರಾಜಕಾರಣಿಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ಅಂದ್ರೆ ಕೋಟಾ MP ಅವರು ಬಂದಿದ್ದಾರೆ, ಶ್ರೀನಿವಾಸ್ ಪೂಜಾರ್ ಬಂದಿದ್ದಾರೆ, ನಮ್ಮ ಮಾಜಿ ಸಂಸದರು ಬಂದಿದ್ದಾರೆ, ಜಯಪ್ರಕಾಶ್ ಹೆಗಡೆ ಅವರು ಒಂದು ಒಳ್ಳೆ ಅಭಿಪ್ರಾಯ ತೋರಿಸಿದ್ರು. ಇವರು ಒಂದು ಒಳ್ಳೆ ಅಭಿಪ್ರಾಯ ತೋರಿಸಿದ್ರು. ಮತ್ತೆ ಮಲ್ಯಾಡಿ ಅವರು ಶಿವರಾಮ್ ಶೆಟ್ಟರ್ ಬಂದಿದ್ದಾರೆ, ಅವರು ಒಳ್ಳೆ ಅಭಿಪ್ರಾಯ ತೋರಿಸಿದ್ರು. ಮತ್ತೆ ನಮ್ಮ ಸ್ಕೂಲ್ ಮೇಸ್ಟರ್ ಸದಾರಾಮ್ ಶೆಟ್ಟರ್ ಬಂದಿದ್ದಾರೆ, ಒಳ್ಳೆ ಒಪಿನಿಯನ್ ತೋರಿಸಿದ್ದಾರೆ. ಮತ್ತೆ ನಮ್ಮ ಬ್ಯಾಂಕ್ ತಿಮ್ಮಣ್ಣ ಬಂದಿದ್ದಾರೆ, ಅವರು ಒಂದು ಒಳ್ಳೆ ಒಪಿನಿಯನ್ ತೋರಿಸಿದ್ರು. ಮತ್ತೆ ಗಣೇಶ್ ಕ್ಲೋಸ್ಟರ್ ಅವರು ಬಂದಿದ್ದಾರೆ, ಮತ್ತೆ TVN ಅವರು ಬಂದಿದ್ದಾರೆ, ಅವರು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ತೋರಿಸಿದ್ರು. ಅಂದ್ರೆ ನಿಮ್ಮೊಟ್ಟಿಗೆ ನಿಲ್ತೇವೆ ಅನ್ನೋ ಬಗ್ಗೆ ಒಂದು ರೀತಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಏನು ಇದಾಗ್ತದೆ ಅಂತ ಹೇಳೋ ಬಗ್ಗೆ ನೀವಂತ ಹೇಳಿದ್ರೆ ಅವರಿಗೆ ಒಂದು 5 ಸೆಂಟ್ಸ್ ಅಂತ ಹೇಳಿದ್ರೆ ಎಲ್ಲೂ ಬೇಕಾದ್ರೂ ಕೊಡೋದು, ಸೆಂಟ್ರಲ್ ಅಂತ ಬದಿಯಲ್ಲೆಲ್ಲ ಕೊಟ್ರೆ ಅವರು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಸ್ಮಶಾನ ಏನು ಅದೀಗ ಮೊದಲೆಲ್ಲ ಹೆದರ್ಕೊಳ್ಳೋದೆಲ್ಲ ಐತಿ, ಈಗೇನು ಅಂತ ಇಲ್ಲ, ಜನರಿಗೆ ಗೊತ್ತಿದೆ ಅಲ್ಲಿ ಏನ್ ಮಾಡ್ತಿದ್ದಾರೆ. ಸೊ ನೀವು ಸೈಡ್ ನಲ್ಲಿ ಕೊಟ್ಟು ಅವರಿಗೆ ನೀವು ಕನ್ವೆ ಮಾಡ್ಬೋದು, ಅವರಿಗೆ ತಿಳಿಸ್ಬೋದು ನೀವು ಅದನ್ನ ತಿಳಿಸು. ಅದ್ರ ಬಗ್ಗೆ ಏನಂದ್ರೆ ನೀವು ಎಲ್ಲ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಏನಾದ್ರು ಒಂದು ಒಳ್ಳೆ ಇದ್ ಮಾಡಿ ಒಂದು ಪ್ರತಿಕ್ರಿಯೆ ಅವರಿಂದ ಬರುವಂತದ್ದು ಪ್ರಯತ್ನ ನೀವು ಮಾಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಆ ಕೆಲಸ ಅಂದ್ರೆ ನಮ್ಗೆ ಅದ್ರ ಹಿಂದೆ ಹೋಗ್ಲಿಕ್ಕೆ ಇದಿಲ್ಲ. ಸರ್, ಇವಾಗ ಸ್ಥಳೀಯ ಶಾಸಕರು ಬಹಳ ನಿಮಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಯಾವ ನೆಲೆಯಲ್ಲಿ ನಿಮ್ಗೆ ಸಹಾಯ ಮಾಡಿದ್ರಂತ ಕೇಳ್ಬೋದು ಸರ್? ಹೌದು, ಅಂದ್ರೆ ಬರ್ತೇನಂತ ಇದು ಈ ಗ್ರೌಂಡಿನ ಹಿನ್ನೆಲೆಯಲ್ಲಿ ನಾನು ಕೇಳ್ತೇನೆ. ಗ್ರೌಂಡಿನ ಹಿನ್ನೆಲೆ ಅಂತ ಹೇಳಿದ್ರೆ ಅವರಿಗೆ ಆ ದಿವಸ ಇದೇ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಇದು ಕೊಟ್ಟಿತ್ತು, ಇನ್ವಿಟೇಷನ್ ಕೊಟ್ಟಿತ್ತು. ಆದ್ರೆ ಅವರಿಗೆ ಪಾಪ ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ ಇರೋದ್ರಿಂದ ಭಾನುವಾರ ಆ ದಿವಸ ಬೇರೆ ತುಂಬಾ ಕಾರ್ಯಕ್ರಮಗಳಿತ್ತು. ಅದರಿಂದ ಒಂಚೂರು ಅನಾನುಕೂಲ ಆಯ್ತಂತ ಫೋನ್ ಮಾಡಿದ್ರು, ನಿಮ್ಮೊಟ್ಟಿಗೆ ಇದ್ದೇವೆ ನಾವು ಅಂತ ಹೇಳೋ ಬಗ್ಗೆ ಹೇಳಿದ್ರು. ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೇನೆ ಅಂತ ಹೇಳಿದ್ರು. ತುಂಬಾ ಖುಷಿಯಾಗಿದೆ ನಮ್ಗೆ. ಇಲ್ಲಿಂದ ಕೇಂದ್ರದಿಂದ ಕೂಡ ಒಳ್ಳೆ ಒಪಿನಿಯನ್ ಬಂದಿದೆ, ರಾಜ್ಯದಿಂದ ಕೂಡ ಒಳ್ಳೆ ಒಪಿನಿಯನ್ ಬಂದಿದೆ. ಸರಿ, ಇದ್ರ ನಡುವೆ ಈ ಗ್ರೌಂಡ್ ಮಾಡೋದರ ನಡುವೆ ನೀವು ಇಲ್ಲಿ ಈ ಊರಿನ ಜನ ನಿಮ್ಮನ್ನ ಎಲ್ಲಿ ಹೋದ್ರು ಕೂಡ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸಾವು ನೋವು ಆದರೆ ಪ್ರತಿಯೊಂದಕ್ಕೂ ನೀವು ಅಲ್ಲಿ ಇರ್ತೀರಿ. ಇದನ್ನ ಹೇಗೆ ಬೆಳೆಸ್ಕೊಂಡ್ರಿ ನೀವು ಇದನ್ನ? ಇದು ನನಗೆ ಮೊದ್ಲಿಂದ ಸರ್, ನನಗೆ ದೇವಸ್ಥಾನಗಳಲ್ಲಿ ಹೋಗೋದು ಬಾರಿ ಕಮ್ಮಿ ನಾನು. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಷ್ಟ ಆದಾಗ ಅವ್ರೊಟ್ಟಿಗೆ ನಿಂತ್ಕೊಳ್ತೆ. ಅಂದ್ರೆ ಏನಂತ ಹೇಳಿದ್ರೆ 1000ಕ್ಕೆ 3 ಜನ ಕಷ್ಟ ಆದಾಗ ನಿಂತ್ಕೊಳ್ತಾರೆ, ಅದ್ರಲ್ಲಿ ನಾನೊಬ್ಬನಂದ ಹೇಳ್ಕೊಂಡು ನಾನು ನಿಂತ್ಕೊಳ್ತೆ. ಅಂದ್ರೆ ಕಲಿಯುಗ ಜನರಿಗೆ ಮೆಚ್ಚುವಂತದ್ ಕೆಲಸ ಅಲ್ಲ, ಆದ್ರೆ ನನ್ಗೆ ಭಗವಂತನ ಸೇವೆ ಅಂತ ಹೇಳಿ ಒಂದು 250 ಹೆಣಕ್ಕೆ ಹೆಗಲು ಕೊಟ್ಟಿದ್ದೇನೆ ಟೋಟಲ್. ಕಾರ್ಕಳದಲ್ಲಿ ಸುಮಾರು ವರ್ಷ ಇದ್ದೆ, ಅಲ್ಲಿ ಕೂಡ ಸ್ನೇಹಿತರು ಅಂದ್ರೆ ಬೇಕಾಗುವವರು ತೀರಿದ್ರೆ ಅಲ್ಲಿ ಕೂಡ ಹೆಣಕ್ಕೆ ಹೆಗಲು ಕೊಡ್ತೆ. ಬಿಟ್ಟು ಇಲ್ಲಿ ಕೂಡ ಇಲ್ಲಿ ಯಾರು ತೀರಿದ್ರು ಆತ್ಮೀಯರು ಅವ್ರ ಮನೆಗೆ ಹೋಗಿ ಅವ್ರು ಯಾರು ಇಲ್ಲದಿದ್ರೆ ಒಂದು 3 ಜನ ಅವ್ರ ಕಡೆ ಇರಿದ್ರು ಒಂದ್ ಸೈಡ್ ನಾನು ಕೊಡ್ತೇನೆ ಹೇಗಿಲ್ಲ. ಅದಂತ ಹೇಳಿದ್ರೆ ಕಲಿಯೋಗು ಜನರೇ ಮೆಚ್ಚುವಂತ ಐಡಿಯಾ ಯಾವ್ದಿಲ್ಲ ನನ್ಗೆ. ಆ ಜನರನ್ನ ನೀವು ಏನ್ ಮಾಡಿ ಮೆಚ್ಲಿಕ್ಕೆ ಆಗುದಿಲ್ಲ, ಬಟ್ ನಮ್ಗೇನ್ ಖುಷಿ ಆಗ್ತದೆ, ನಮ್ಗೇನ್ ತೃಪ್ತಿ ಕೊಡ್ತದೆ ಮನಸ್ಸಿಗೆ, ಅದನ್ನ ನಾವು ಮಾಡ್ಬೇಕಾಗ್ತದೆ. ದಿನಕರ್ ಪೂಜಾರಿ ಅವರೇ, ನೀವು ಇದೇ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ. ಈ ಗ್ರೌಂಡ್ನಲ್ಲಿ ಹಸಿರು ಹುಲ್ಲು ಹುಟ್ಟಲಿ, ಈ ಗ್ರೌಂಡ್ ನಲ್ಲಿ ಒಳ್ಳೆ ಆಟಗಾರರು ಬೆಳೆಯಲಿ, ಇಲ್ಲಿ ಆಡಿದವರು ರಾಜ್ಯವನ್ನ ದೇಶವನ್ನ ಪ್ರತಿನಿಧಿಸಲಿ, ಅದ್ರ ಜೊತೆಗೆ ನಿಮಗೂ ಕೂಡ ಒಳಿತಾಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.